ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯ. ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ. ಏನೇ ಆಗಲಿ ಮನೇಲಿ ಮಕ್ಕಳು ಆಟ ಆಡ್ಕೊಂಡು ಖುಷಿ ಖುಷಿಯಾಗಿ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ತಲೆ ತಿನ್ಕೊಂಡು ಇದ್ರೇ ಒಂಥರ ಖುಷಿ ನೆಮ್ಮದಿ ಅಂತ ಅನ್ಬೋದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾನು ಹಿಂದಿನ ವ್ಲಾಗ್ ಯುಗಾದಿ ಹಬ್ಬದ್ದು ಹಾಕಿದ್ನಲ್ಲ ವಿಡಿಯೋ. ಅವತ್ತು ಯುಗಾದಿ ಹಬ್ಬ ಸಿಕ್ಕಾಪಟ್ಟೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ, ಖುಷಿ ಖುಷಿಲಿದ್ವಿ. ಸಾಕಷ್ಟು ವೆರೈಟಿ ಅಡುಗೆ ಎಲ್ಲ ಮಾಡಿಕೊಂಡು ವ್ಲಾಗ್ ಎಲ್ಲ ಮಾಡಿ ಎಲ್ಲರಿಗೂ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮಾಡಿ ಈವ್ನಿಂಗ್ ತನಕ ಕಳೆದ್ವಿ. ಈವ್ನಿಂಗಲ್ಲಿ ಗೊತ್ತಾಯಿತು ನಮಗೆ ಐಶುಗೆ ಹುಷಾರಿಲ್ಲ ಅಂತ. ಏನಾಗಿತ್ತು ಅಂದರೆ ಚಿಕನ್ ಪಾಕ್ಸ್ ಆಗಿತ್ತು. ನಮ್ಮ ಪುಣ್ಯ ಏನಂದರೆ ಸ್ಟಾರ್ಟಿಂಗೇ ಗೊತ್ತಾಯಿತು, ಹಾಗಾಗಿ ಆಸ್ಪತ್ರೆಗೆ ಕರ್ಕೊಂಡೋದ್ವಿ. ಅವ್ರು ಇವಾಗೆಲ್ಲ ಇದು ಔಷಧಿ ಕೊಡ್ತಾರೆ. ಸೊ ಹಾಗಾಗಿ ತುಂಬ ಜೋರಾಗೋಕ್ಕೆ ಬಿಡಲ್ಲ. ಆದ್ರೂ ಸಿಕ್ಕಾಪಟ್ಟೆ ಕಷ್ಟ ಆಯ್ತು, ಯಾಕೆಂದರೆ ಜ್ವರ ಬಿಟ್ಟು ಬಿಟ್ಟು ಬರೋದು, ಇಚ್ಚಿಂಗ್ ಇರುತ್ತೆ, ಆಮೇಲೆ ಸ್ನಾನ ಮಾಡೋಂಗಿರಲ್ಲ, ಪಥ್ಯದ ಊಟ ಮೇಯ್ನು. ಊಟದ್ದೇ ಮಕ್ಕಳಿಗೆ ಕಷ್ಟ ಮಾಡಿಸೋದು, ಪಥ್ಯದ ಊಟ. ಬಟ್ ವೀಕೆಂಡಲ್ಲೆಲ್ಲ ಅಣ್ಣ, ಅಂಕಿತಾ, ಆರಾಧ್ಯ ಎಲ್ಲ ಇದ್ರಲ್ವ, ಹಾಗಾಗಿ ಹೇಗೋ ಟೈಮ್ ಪಾಸ್ ಆಗ್ತಿತ್ತು. ಅವರೆಲ್ಲ ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ಐಶುನ. ನಾವು ಸ್ವಲ್ಪ ಆರಾಮಾಗಿದ್ದೆ. ಅವರೆಲ್ಲ ಹೊರಟೋದ್ಮೇಲೆ ನಮ್ಮ ಹಸ್ಬೆಂಡು ಆಫೀಸಿಗೆ ಹೋದ್ಮೇಲೆ ರಿಯಲ್ ಟಾಸ್ಕ್ ಇದ್ದಿದ್ದು. ಯಾಕೆಂದರೆ ಒಂದೇ ಒಂದು ಸೆಕೆಂಡ್ ಐಶು ನನ್ನ ಮೈ ಮೇಲಿಂದ ಇಳಿತಾ ಇರಲಿಲ್ಲ. ಮನೆ ಕೆಲಸ, ಅಡುಗೆ, ಐಶು ನೋಡ್ಕೊಳ್ಳೋದು ಎಲ್ಲ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ನಿಸ್ತಿತ್ತು ನನಗೆ. ಮತ್ತೇನು ಗೊತ್ತಾ, ನಮ್ಮ ಕಷ್ಟಕ್ಕಿಂತ ಪಾಪ ಆ ಮಗು ಅನುಭವಿಸ್ತಿತ್ತಲ್ಲ, ಅದನ್ನು ನೋಡೋದೇ ಹೆವಿ ಕಷ್ಟ. ಡಲ್ಲಾಗಿ ಕೂತಿರೋದು, ಅಳೋದು, ಪಾಪ ಪಥ್ಯದ ಊಟ ಮಾಡಬೇಕು, ಅವಳಿಗೆ ಆಟ ಆಡಬೇಕು, ಚಂದ ಚಂದ ಊಟ ಮಾಡಬೇಕು ಅಂತೆಲ್ಲ ಆಸೆ. ಬಟ್ ಅದು ಯಾವುದೂ ಮಾಡೋಕ್ಕೊಳಿಕ್ಕೆ ಶಕ್ತಿ ಇರಲಿಲ್ಲ. ಸೊ ಹೆಂಗೋ ಅವಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾಯಿತು. ನಮ್ಮ ಊರಲ್ಲಿ ಫಂಕ್ಷನ್ ಇತ್ತು, ಪೂಜೆ ಇತ್ತು, ವರ್ಧಂತಿ ಅಂತ ಹೇಳಿಬಿಟ್ಟು. ಆ ಫಂಕ್ಷನ್ಗೆ ಹೋಗಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಈ ವರ್ಷ ನಾನು ಪೂಜೆಗೆ ಬಂದೇ ಬರ್ತೀನಿ ಅಂತ ಹೇಳಿದ್ದೆ ದೊಡ್ಡಮ್ಮನ ಹತ್ರ. ಬಟ್ ಆ ಫಂಕ್ಷನ್ಗೂ ಹೋಗೋಕ್ಕಾಗಲಿಲ್ಲ. ಬಟ್ ಇವಾಗ ಏನಂದರೆ, ಇವಾಗ ವಾಟ್ಸಪ್ಪಲ್ಲೆಲ್ಲ ವೀಡಿಯೋಸು, ಫೋಟೋಸ್ ಎಲ್ಲ ಸೆಂಡ್ ಮಾಡ್ತಾರಲ್ಲ ಪೂಜೆದು, ಅಲ್ಲೇ ನೋಡಿ ದೇವ್ರ ಹತ್ರ ಬೇಡ್ಕೊಂಡಿದ್ದಾಯಿತು. ಆ್ಯಂಡ್ ಖುಷಿ ಆಗುತ್ತೆ. ನಮ್ಮ ಊರಿಂದ ಏನೋ ಪೂಜೆ ಫಂಕ್ಷನ್ ಅಂದಾಗ ಮಿಸ್ ಮಾಡ್ಕೋಬಾರ್ದು, ಹೋಗಬೇಕು ಅಂತ ಆಸೆ. ಬಟ್ ಒಂದು ರೀಸನ್ ಬಂದೇ ಬರುತ್ತೆ, ಹೋಗೋಕ್ಕಾಗಲ್ಲ. ದಿನ ನಮ್ಮ ಐಶುಗೆ 9 ದಿನ ಆಗಿತ್ತು ಅಮ್ಮ ಬಿದ್ದು. ಹಾಗಾಗಿ ಸ್ನಾನ ಮಾಡಿಸ್ದೆ ಕಹಿ ಬೇವಿನ ಸೊಪ್ಪಲ್ಲಿ. ಸೊ ಇಷ್ಟು ದಿನ ಒಂಥರ ಡಲ್ ಇದ್ಲು, ಒಂಥರ ಹುಷಾರಿರಲಿಲ್ಲಲ್ಲ. ಇವತ್ತಾದರೂ ಚೆನ್ನಾಗಿ ರೆಡಿ ಆಗು ಅಂತ ನಾನು ಈ ಥರ ರೆಡಿ ಮಾಡಿದ್ರೆ, ನಮ್ಮ ಐಶು ಡೆಡ್ ಆಪೋಸಿಟ್. ಆ ಡ್ರೆಸ್ ಬೇಡ ಅಂತ ಹೇಳಿಬಿಟ್ಟು ಈ ಡ್ರೆಸ್ ಹಾಕ್ಕೊಂಬಂದಿದ್ದಾಳೆ. ಆ್ಯಂಡ್ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗಬೇಕಿತ್ತು. ಮತ್ತು ಇಲ್ಲಿ ಯಲ್ಲಮ್ಮ ದೇವರು ಇದ್ದಾರೆ, ಅಲ್ಲಿಗೆ ಮೊಸರನ್ನದ ನೈವೇದ್ಯ ಕೊಡ್ತೀನಿ ಅಂತ ಹೇಳಿದ್ವಿ. ಹಾಗಾಗಿ ಅದನ್ನು ಕೂಡ ಪ್ರಿಪೇರ್ ಮಾಡಿ ದೇವಸ್ಥಾನಕ್ಕೆ ಇವತ್ತು ಹೋಗಿ ಬಂದಿದ್ದಾಯಿತು, ಬನಶಂಕರಿಗೆ ಮತ್ತು ಅಲ್ಲಿಗೆ. ನಾನು ಸಿಲ್ವರ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿಬಿಟ್ಟು ಇವಾಗ ರೆಡಿ ಮಾಡ್ಕೋತಾ ಇದ್ದೆ. ಇದಕ್ಕೆ ಕುದಿ 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 ನೀರು ಬೇಕು. ಹಾಗೆ ಬೇಕಿಂಗ್ ಸೋಡಾ ಹಾಕ್ಕೋತಾ ಇದ್ದೀನಿ. ಜೊತೆಗೆ ನಮ್ಮ ಸಿಲ್ವರ್ ಐಟಮ್ಸ್ ಏನಿದೆ ಅದನ್ನೆಲ್ಲ ಹಾಕಿಡಬೇಕು ಇದರೊಳಗೆ. ಐಶುದು ಬಳೆ ನೋಡಿ ಅರಿಶಿನ ಆಗಿದೆ. ನಾನು ಅಮ್ಮ ಬಿದ್ದಾಗ ಅರಿಶಿನ ಮತ್ತು ಕಹಿ ಬೇವಿನ ಸೊಪ್ಪಿನ ಪೇಸ್ಟೆಲ್ಲ ಹಚ್ಚುತ್ತೀನಲ್ಲ, ಅದರದ್ದೆಲ್ಲ ಕರೆಯಾಗಿದೆ. ಹಾಗಾಗಿ ಇವತ್ತು ಎಲ್ಲ ಗೆಜ್ಜೆ, ಅವಳ ಹತ್ರ ಇರೋ ಗೆಜ್ಜೆ, ಆಮೇಲೆ ಉಡ್ದಾರ, ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ರೆಡಿ ಆಗ್ತಿದ್ದೆ. ಸ್ವಲ್ಪ ಉಪ್ಪು ಕೂಡ ಹಾಕಿ ಈ ನೀರು ತಣ್ಣಗಾಗೋ ತನಕ ನೆನೆಯಕ್ಕೆ ಬಿಟ್ಬಿಡಬೇಕು. ಸೊ ನೋಡಿ, ಅದರದ್ದು ಕರೆಗಳಾಗಿರ್ಬೋದು, ಮಣ್ಣಾಗಿರ್ಬೋದು ಎಲ್ಲ ಬಿಟ್ಕೊಳ್ಳುತ್ತೆ ಆರಾಮಾಗಿ. 3/4 ವರ್ಷ ಇಲ್ಲೇ ಕ್ಲೀನಾಗಿ ಬಿಡುತ್ತೆ. ನೋಡಿ, ಅರಿಶಿನ ಕಲೆ ಎಲ್ಲ ಹೋಗಿದೆ. ಈಸಿಯಾಗಿ ಸಿಲ್ವರ್ನ ಕ್ಲೀನ್ ಮಾಡ್ಕೋಬೋದು. ನಂಗೆ ಇಷ್ಟು ದಿನ ಗೊತ್ತೇ ಇರಲಿಲ್ಲ. ಇದು ನಾನು ಸೆಕೆಂಡ್ ಟೈಮ್ ಕ್ಲೀನ್ ಮಾಡ್ತಾ ಇರೋದು. ಏನಾದರೂ ಮಣ್ಣು ಆಗಿದೆ, ಒಂಥರ ಕಲರ್ ಫೇಡ್ ಆಗಿದೆ ಅಂದರೆ ಚಿನ್ನದ ಅಂಗಡಿಗೆ ಕೊಟ್ಬಿಡ್ತಿದ್ದೆ, ಅವರೇ ಕ್ಲೀನ್ ಮಾಡಿಕೊಡ್ತಾಯಿದ್ರು. ಇವಾಗ 3/4 ವರ್ಷ ಕ್ಲೀನ್ ಆಗಿದೆಯಲ್ಲ, ಇದಕ್ಕೆ ನಾನು ಸಬೀನ ಹಾಕಿ ಒಂದು ಸತಿ ನೀಟಾಗಿ ಉಜ್ಜಿಬಿಟ್ಟು ಫ್ರೆಶ್ ವಾಟರಲ್ಲಿ ಕ್ಲೀನ್ ಮಾಡಿಬಿಟ್ರೆ ನಮ್ಮ ಸಿಲ್ವರ್ ಐಟಮ್ ನೀಟಾಗಿ ರೆಡಿ ಆಗುತ್ತೆ. ನೀವು ಕೂಡ ಈ ಮೆಥಡ್ನ ಟ್ರೈ ಮಾಡ್ಬೋದು. ಕಿಚನ್ ಪರಿಸ್ಥಿತಿ ಈ ರೇಂಜಲ್ಲಿದೆ. ಇದನ್ನು ಇವಾಗ ಕ್ಲೀನ್ ಮಾಡಬೇಕು, ಅದೇ ದೊಡ್ಡ ಟಾಸ್ಕು. ಎವ್ರಿ ಡೇ ಕ್ಲೀನ್ ಮಾಡಬೇಕು, ಎವ್ರಿ ಡೇ ಪಾತ್ರೆ ತೊಳಿಬೇಕು. ಸೊ ಒಂದೊಂದು ಸತಿ ಬೋರ್ ಆಗಿಬಿಡುತ್ತೆ ನನಗಂತೂ. ಬಟ್ ಇವತ್ತು ಸ್ವಲ್ಪ ಖುಷಿಲೇ ಮಾಡ್ತಾಯಿದ್ದೀನಿ, ಯಾಕೆಂದರೆ ಇವತ್ತು ನೈಟೇ ನಾನು ಊರಿಗೆ ಹೊರಡ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಅಣ್ಣನ ಮದುವೆ ಹತ್ತಿರ ಬರ್ತಾಯಿದೆ. ಹಾಗಾಗಿ 1 ವಾರನ 10 ದಿನನ ಎಷ್ಟೋ ಮುಂಚೆ ಹೊರಟಿದ್ದೀನಿ. ಸಿಕ್ಕಾಪಟ್ಟೆ ಖುಷಿ. ಬಟ್ ಇವಾಗ ಮನೆ ಒಂಚೂರು ಕ್ಲೀನ್ ಮಾಡಿಟ್ಟು ಹೋದ್ರೇ ನನ್ನ ಪುಣ್ಯ. ಇಲ್ಲಾಂದರೆ ಇದೇ ಥರ ಇರುತ್ತೆ. ಯಾಕೆಂದರೆ ಹಸ್ಬೆಂಡು, ನನ್ನ ತಮ್ಮ ಇಬ್ಬರು ಆಫೀಸಿಗೆ ಹೋಗೋದ್ರಿಂದ ಅವರಿಗೆ ಪುರ್ಸೊತ್ತಾಗಲ್ಲ ಕ್ಲೀನ್ ಮಾಡೋಕ್ಕೆ. ಹಾಗಾಗಿ ನಾನೇ ಒಂದು ರೇಂಜಿಗೆಲ್ಲ ಸೆಟ್ ಮಾಡಿಟ್ಟು ಹೋಗ್ತೀನಿ. ವಾಪಸ್ ಬಂದಮೇಲೂ ಕ್ಲೀನ್ ಮಾಡೋದು ಇದ್ದಿದ್ದೆ. ಬಟ್
ಸ್ವಲ್ಪ ಮನೆ ನೋಡೋ ಥರ ಮಾಡಿಟ್ಟು ಹೋದರೆ ನನಗೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ. ನಮ್ಮ ಐಶು ಬಂದಿದ್ದಾಳೆ, ನನ್ನ ಪಾರ್ಟ್ನರು. ಇಷ್ಟು ದಿನ ಅವಳಿಗೆ ಅಮ್ಮ ಬಿದ್ದಿತ್ತಲ್ಲ, ನೀರಲ್ಲಿ ಆಟ ಆಡಬಾರ್ದು ಅಂತೆಲ್ಲ ಹೇಳಿ ದೂರ ಕಳಿಸ್ತಿದ್ದೆ. ಇಲ್ಲ, ಅವಳು ಮಲಗಿದ ಮೇಲೆ ಪಾತ್ರೆ ತೊಳಿತಿದ್ದೆ. ಇವಾಗ 2 ದಿನದಿಂದ ಪಾತ್ರೆ ತೊಳೆಯೋ ಸೌಂಡ್ ಕೇಳಿದ ತಕ್ಷಣ ಓಡಿ ಬರ್ತಾಳೆ, ಯಾಕೆಂದರೆ ನೀರಲ್ಲಿ ಆಟ ಆಡ್ಬೋದಲ್ಲ, ಹಾಗಾಗಿ. ಸೊ ಅವಳನ್ನು ಕೂರಿಸ್ಕೊಂಡು ಮಾತಾಡಿಕೊಂಡು ಏನೋ ನನ್ನ ಕೆಲಸ ಎಲ್ಲ ಬೇಗ ಬೇಗ ಮಾಡ್ತಾಯಿದ್ದೆ. ಯಾಕೆಂದರೆ 8:15ಗೆ ಬಸ್ ಇತ್ತು. ನಾನು ರಪ್ಪ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ರಾತ್ರಿ ಅಡುಗೆ ಕೂಡ ಮಾಡಬೇಕು. ಸಿಂಪಲಾಗಿ ಏನಾದರೂ ಒಂದು ಅಡುಗೆ ಮಾಡ್ಕೊತೀನಿ ಒಂದೇ ದಿನಕ್ಕಾಗೋ ಥರ. ಸೊ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಕಿಚನು ಕ್ಲೀನ್ ಮಾಡಿಕೊಂಡು ಇವಾಗ ಐಶುಗೆ ಬೇಸಿಕ್ ಮೆಡಿಸಿನ್ ಏನಾದರೂ ಇಟ್ಕೊಂಡು ಹೋಗಲೇಬೇಕು. ಪಾಪು ನಮ್ಮ ಜೊತೆ ಇದ್ದಾಳೆ ಅಂದರೆ ಏನಾದರೂ ಒಂದು ಬೇಸಿಕ್ ಜ್ವರದ್ದು, ಶೀತ ಕೆಮ್ಮಿಂದು ಇರಲೇಬೇಕಲ್ಲ. ಹಾಗಾಗಿ ಅದನ್ನು ಹಸ್ಬೆಂಡ್ ಹತ್ರ ಕೇಳಿ ಯಾವುದೇ ತೊಗೊಂಡು ಹೋಗಬೇಕು, ತೊಗೊಂಡು ಹೋಗಬಾರ್ದು ಅಂತ ಕೇಳಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡೆ. ನಮ್ಮ ಇವರಿಗೆ ಹಸ್ಬೆಂಡ್ಗೆ ಏನೋ ತುಟಿಗೆ ಹೊಡೆದಿದೆ, ರಕ್ತ ಬರ್ತಾಯಿತ್ತು. ಬೆಳಗ್ಗೆಯಿಂದ ಅದೇ ಆಗ್ತಾಯಿತ್ತು. ತುಪ್ಪ ಹಚ್ಕೊಳ್ಳೋದು, ವ್ಯಾಸ್ಲಿನ್ ಹಚ್ಕೊಳ್ಳೋದು. ಸಣ್ಣ ಗಾಯನೇ ಆಗಿರ್ಬೋದು, ಬಟ್ ಅದ್ರದ್ದು ಉರಿ ಮಾತ್ರ ಒಂದು ರೇಂಜಿಗೆ ಇರುತ್ತೆ, ಸಿಕ್ಕಾಪಟ್ಟೆನೇ ಇರುತ್ತೆ. ಸೊ ನಾನು ಬರೀ ಕಿಚನ್ ಕ್ಲೀನ್ ಮಾಡಿದ್ದು ಸಿಕ್ಕಾಪಟ್ಟೆ ಸುಸ್ತು, ಬೆವರು ಬರ್ತಾಯಿತ್ತು. ಹಾಗಾಗಿ ನಾನು ಏನು ಮಾಡಿದೆ, ಫಸ್ಟು ತಲೆ ಬಾಚ್ಕೊಳ್ಳೋಣ ಅಂತ. ಏಕೆಂದರೆ ಬೆಳಗ್ಗೆಯಿಂದ ತಲೆ ಬಾಚ್ಕೊಳ್ಳೋಕ್ಕೆ ಆಗಲಿಲ್ಲ. ಐಬ್ರೋ ಮಾಡ್ಸೋಕ್ಕೆ ಹೋಗೋದು, ಬ್ಲೌಸ್ ಹೊಲಿಯೋಕ್ಕೆ ಕೊಟ್ಟಿದ್ದೆ ಅದನ್ನು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗೋದು, ಸಣ್ಣ ಪುಟ್ಟ ಹೊರಗಡೆ ಕೆಲಸನೇ ಆಗೋಯಿತು. ಹಾಗಾಗಿ ನಾನು ತಲೆ ಬಾಚ್ಕೊಳ್ಳೋಕ್ಕಾಗಿರಲಿಲ್ಲ. ಮತ್ತು ಮುಖ ಎಲ್ಲ ಒಂಥರ ಆಗ್ತಿತ್ತು, ಬೆವರೇ ಆಗಿರ್ಬೋದು, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತಿತ್ತು. ಹಾಗಾಗಿ ಏನಾದ್ರು ಅದಕ್ಕೊಂದು ಹೋಮ್ ರೆಮಿಡಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೋತಿದ್ದೆ. ಇದನ್ನೆಲ್ಲ ಮಾಡಿಕೊಂಡು ಒಂದೇ ಸತಿ ಸ್ನಾನ ಮಾಡಿಕೊಂಡು ಬಸ್ಸಿಗೆ ಹೊರಡೋಕ್ಕೆ ಸರಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದು ಹೋಮ್ ರೆಮಿಡಿ ಬಂದುಬಿಟ್ಟು ಏನು ಮಾಡ್ತಾಯಿದ್ದೀನಿ ಅಂದರೆ, ಫಸ್ಟು ಕಾಫಿ ಪೌಡರ್ನ ತೊಗೋತಾ ಇದ್ದೀನಿ. ಇನ್ಸ್ಟೆಂಟ್ ಆಗಬೇಕು, ಬ್ರೂ ತೊಗೋತಾ ಇದ್ದೀನಿ ನಾನು. ಆಮೇಲೆ ಇದಕ್ಕೆ ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಅಕ್ಕಿ ಹಿಟ್ಟು, ನಿಮ್ಮ ಫೇಸಿಗೆ ಅಥವಾ ಫೇಸ್ ಪ್ಯಾಕಿಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಳ್ಳಿ. ಇದು ಮೊಸರು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇದನ್ನು ಮುಖ ಆಲ್ ಓವರ್ ಫೇಸ್ ಹಚ್ಬಿಟ್ಟು ಸ್ಕ್ರಬ್ ಮಾಡ್ಕೊಬೇಕು ನಿಧಾನಕ್ಕೆ. ಅದು ಉರಿ ಆಗುತ್ತೆ ಜಾಸ್ತಿ ರಫ್ ಆಗಿ ಯೂಸ್ ಮಾಡಿದ್ರೆ. ಹೋಮ್ ರೆಮಿಡಿ ಆಗಿರಲಿ ಅಥವಾ ಮಾರ್ಕೆಟಿಂದ ಯಾವುದೇ ಸ್ಕ್ರಬ್ ಅಥವಾ ಫೇಸ್ ಪ್ಯಾಕ್ ತಂದ್ರೂ ನಾವು ಪ್ಯಾಚ್ ಟೆಸ್ಟ್ನ ಮಾಡಿಕೊಳ್ಳೇಬೇಕು. ಹೋಮ್ ರೆಮಿಡಿ ಅಂತ ಹೇಳಿ ಪ್ಯಾಚ್ ಟೆಸ್ಟ್ ಮಾಡಲಿಲ್ಲ ಅಂದರೆ ಕೆಲವು ಇಂಗ್ರೀಡಿಯೆಂಟ್ಸು ಎಲ್ಲರ ಫೇಸಿಗೂ ಸೂಟ್ ಆಗಲ್ಲ. ಹಾಗಾಗಿ ಪ್ಯಾಚ್ ಟೆಸ್ಟ್ ಮಾಡಲೇಬೇಕು. ಈ ರೆಮಿಡಿ ಏನು ಗೊತ್ತಾ, ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ರಿಮೂವ್ ಆಗುತ್ತೆ ಬರೀ 1 ವಾರ ಅಥವಾ 2 ದಿನ ಮಾತ್ರ. ಇದನ್ನು ವೀಕ್ಲಿ ಟ್ವೈಸ್ ಅಥವಾ ಥ್ರೈಸ್ ಯೂಸ್ ಮಾಡೋದ್ರಿಂದ ಕಾಲಕ್ರಮೇಣ ಅದು ಕಡಿಮೆ ಆಗ್ತಾ ಬರುತ್ತೆ. ಅದನ್ನೇ ಫೇಸ್ ಪ್ಯಾಕ್ ಕೂಡ ಆಗಿ ಯೂಸ್ ಮಾಡಿದ್ದೀನಿ. ಸೊ ಒಂದು 10-15 ನಿಮಿಷ ಬಿಟ್ಟರೆ ಡ್ರೈ ಆಗುತ್ತಲ್ಲ, ಆಮೇಲೆ ಫ್ರೆಶ್ ಅಪ್ ಆಗಿ ಬರ್ಬೋದು ಅಂತ ಹೇಳಿಬಿಟ್ಟು ಅವರು ತಮಾಷೆ ಮಾಡ್ತಾಯಿದ್ರೆ ನನಗೆ. ಐಶು ಬಾ ನನ್ನ ಜೊತೆ ಬಾ ತಾಳಿ. ಏನಾಗಿದೆ ಅಮ್ಮದ ಮುಖಕ್ಕೆ? ಏಯ್ ಬಾ, ಕರ್ಕೋತೀನಿ ಬಾ. ಮುಡ್ಸ್ತೀರಿ ಯಾಕೆ? ಬಾ ಐಶು, ಅಮ್ಮನ ಜೊತೆ ಬಾ. ಕರ್ಕೋತಿ ಬಾರೆ ಐಶು, ಕರ್ಕೊತೀನಿ. ಹಗ್ಗಿ ಮಾಡ್ತೀನಿ ಬಾ, ಹಗ್ಗಿ ಮಾಡ್ತೀನಿ ಬಾ. ನಮ್ಮ ಐಶುಗೆ ಇದು ಇಷ್ಟ ಇಲ್ಲ, ಈ ಥರದ್ದೆಲ್ಲ ಒಂಥರ ಚೀಚಿ ಅಂತ ಹೇಳ್ತಾ ಇರ್ತಾಳೆ. ಹಾಗಾಗಿ ಅವಳ ಜೊತೆ ತಮಾಷೆ ಮಾಡ್ತಾಯಿದ್ದೆ. ಸ್ವಲ್ಪ ಟೈಮ್ ಆಗುತ್ತಲ್ವ, 10-15 ನಿಮಿಷ ಬೇಕು ಡ್ರೈ ಆಗೋಕ್ಕೆ. ನನ್ನ ಲಗೇಜ್ ಪ್ಯಾಕು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ನಮ್ಮ ಐಶು ನೋಡಿ ಬುಕ್ಕು ಪೆನ್ನೆಲ್ಲ ಹಾಕಿಟ್ಟಿದ್ದಾಳೆ, ಅವಳಿಗೆ ಬರೆಯೋಕ್ಕೆ ಬೇಕಂತೆ ಡೈರಿ, ಮತ್ತು ಅವಳದು ಸರ ಎಲ್ಲ ಹಾಕಿಟ್ಟಿದ್ದಾಳೆ. ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆ. ಅಷ್ಟೇ ಕಡಿಮೆ ಲಗೇಜ್ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡ್ರು 2 ಬ್ಯಾಗ್ ಆಗೇ ಆಗುತ್ತೆ. ಬಸ್ಸಲ್ಲಿ ಹೋಗೋದು ಜಾಸ್ತಿ ಲಗೇಜ್ ಇದ್ದರೆ ನನಗೆ ಪ್ರಾಬ್ಲಮ್ ಅಂತ ಗೊತ್ತು, ಆದ್ರೂ ಲಗೇಜ್ ಕಡಿಮೆ ತೊಗೊಂಡು ಹೋಗೋಕ್ಕೆ ನನಗಂತೂ ಬರೋದೇ ಇಲ್ಲ. ಸೊ ಒಂದು ರಾಶಿ ಇರೋ ಬರೋ ಬಟ್ಟೆ ಎಲ್ಲ ತುಂಬ್ಕೊಂಡು ಹೋಗೋದೆ. ಏನು ಖುಷಿ ಅಂದರೆ ಈ ಸತಿ ನಮ್ಮ ಅಣ್ಣನ ಮದುವೆ ಅಲ್ವಾ, ಅದೇ ಖುಷಿ. ಒಳ್ಳೊಳ್ಳೆ ವ್ಲಾಗ್ಸ್ನ ಮಾಡ್ತೀನಿ, ಅಣ್ಣನ ಮದುವೆ ವ್ಲಾಗ್ನೂ ಮಾಡ್ತೀನಿ. ಎಲ್ಲರೂ ತಪ್ಪದೆ ವ್ಲಾಗ್ಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ. ಸೊ ಅಷ್ಟು ಹೇಳ್ತೀನಿ, ಪ್ಲೀಸ್ ಸಪೋರ್ಟ್ ಅಂತ.